ಸ್ನೇಹಿತರೆ, ಚಿದಂಬರ ರಹಸ್ಯ ಸರಣಿಯ ಹಿಂದಿನ 2 ಭಾಗಗಳಲ್ಲಿ ಶಾಮಣ್ಣ ಮತ್ತು ಜೋಗಿ ಆ ನಿಗೂಢ ಸಸ್ಯಕಾಶಿಯ ತೋಟಕ್ಕೆ ಕಾಲಿಟ್ಟಿದ್ದರು. ಅಲ್ಲಿದ್ದಂತಹ ಔಷಧಿ ಬಾಟಲುಗಳು ಯಾರೋ ನಡೆಸುತ್ತಿದ್ದಂತಹ ಅಪರಾಧ ಕೃತ್ಯದ ಕಡೆಗೆ ಬೆರಳು ಮಾಡಿದವು. ಶಾಮಣ್ಣ ಮತ್ತು ಜೋಗಿ ಈ ಅಕ್ರಮದ ಹಿಂದಿನ ಅಸಲಿ ಸತ್ಯವನ್ನು ಕಂಡುಹಿಡಿತಾರ, ಹಾಗೆ ಅಲ್ಲಿಂದ ತಮ್ಮ ಪ್ರಾಣವನ್ನು ಉಳಿಸಿಕೊಂಡು ಹೊರಗೆ ಬರ್ತಾರ ಅನ್ನೋದನ್ನು ಇಂದಿನ ಚಿದಂಬರ ರಹಸ್ಯ ಭಾಗ 3ರಲ್ಲಿ ನಾವು ನೋಡೋಣ. ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡ ಚಾನಲ್ಗೆ ಸ್ವಾಗತ. ನಿಮಗೆ ಚಿದಂಬರ ರಹಸ್ಯ ಸರಣಿಯ ಭಾಗಗಳು ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಸ್ಯಕಾಶಿಯಲ್ಲಿ ಸಿಕ್ಕಂತಹ ಔಷಧಿ ಬಾಟಲ್ಗಳನ್ನ ಪರಿಶೀಲಿಸ್ತಿರುವಂತಹ ಶಾಮಣ್ಣ ಮತ್ತು ಜೋಗಿಗೆ ಆ ಔಷಧಿ ಬಾಟಲ್ಗಳು ಯಾವುದೋ ಒಂದು ರಹಸ್ಯವನ್ನು ಸೂಚಿಸ್ತಾ ಇರುತ್ತೆ. ಜೋಗಿ, ನೋಡು, ಈ ಬಾಟಲ್ಗಳ ಮೇಲೆ ಯಾವುದೇ ಕಂಪನಿಯ ಹೆಸರಿಲ್ಲ. ಇದು ಕೇವಲ ಔಷಧಿಗಳಲ್ಲ, ಇದು ಅಕ್ರಮವಾಗಿ ತಯಾರಿಸ್ತಿರುವಂತಹ ಯಾವುದೋ ಅಪಾಯಕಾರಿ ದ್ರವ್ಯ. ಇದನ್ನು ಕೇಳಿದ ಜೋಗಿ ಹೆದರುತ್ತಾ ಹೇಳ್ತಾರೆ, ಶಾಮಣ್ಣ, ನನಗೆ ಭಯವಾಗ್ತಾ ಇದೆ. ಇಲ್ಲಿ ಸುತ್ತಮುತ್ತ ಮನುಷ್ಯರ ಸುಳಿವೇ ಇಲ್ಲ, ಆದರೆ ಯಾವುದೋ ಒಂದು ವಾಸನೆ ಬರ್ತಾ ಇದೆ, ಅದು ಕೂಡ ರಾಸಾಯನಿಕದ ವಾಸನೆ. ಹೌದು, ನೀನು ಸರಿಯಾಗಿ ಹೇಳಿದೆ. ಅಂದರೆ ಈ ತೋಟದ ಒಳಗೆ ಎಲ್ಲೋ ಒಂದು ಕಡೆ ಲ್ಯಾಬ್ ಇದೆ. ನಾವು ಆ ಜಾಗವನ್ನು ಈಗಲೇ ಕಂಡುಹಿಡಿಯಬೇಕೆಂದು ಶಾಮಣ್ಣ ಜೋಗಿಗೆ ಹೇಳ್ತಾರೆ. ಶಾಮಣ್ಣ ಮತ್ತು ಜೋಗಿ ಇಬ್ಬರು ಸೇರಿ ಬಂಗಲೆಯ ಅಕ್ಕಪಕ್ಕದಲ್ಲಿ ಆ ಲ್ಯಾಬ್ಗಾಗಿ ಹುಡುಕಾಟ ಮಾಡ್ತಾರೆ. ಹೀಗೆ ಹುಡುಕ್ತಾ ಅವರು ಪಾಳು ಬಿದ್ದ ಶೆಡ್ನ ಹತ್ರ ಬರ್ತಾರೆ. ಅಲ್ಲಿ ಶಾಮಣ್ಣ ಜೋಗಿಯನ್ನು ನೋಡಿ, ಆ ಮರದ ಹಿಂದೆ ನೋಡು ಜೋಗಿ, ಅಲ್ಲಿ ಏನೋ ಬಾಗಿಲು ತೆರೆದಂತಿದೆ ಅಂತ ಹೇಳಿ ಇಬ್ಬರು ಅದರ ಹತ್ತಿರ ಹೋಗ್ತಾರೆ. ಅದು ಒಂದು ಅಂಡರ್ಗ್ರೌಂಡ್ ಸೆಲ್ಲರ್ ಆಗಿರುತ್ತೆ, ಅಂದರೆ ನೆಲಮಾಡಿಯ ಪ್ರವೇಶ ದ್ವಾರ ಆಗಿರುತ್ತೆ. ಅದರೊಳಗೆ ಕಿಟಕಿಗಳ ಶಬ್ದ, ಗಾಳಿಯ ಸದ್ದು ಕೂಡ ಕೇಳಿಸ್ತಾ ಇರುತ್ತೆ. ಇದನ್ನು ನೋಡಿದ ಜೋಗಿ, ಇದು ಪಾತಾಳದ ಬಾಗಿಲಿನಂತಿದೆಯಲ್ಲ, ಒಳಗೆ ಹೋಗೋದು ಬೇಡ ಶಾಮಣ್ಣ ಅಂತ ಹೇಳ್ತಾರೆ. ಆದರೆ ಶಾಮಣ್ಣ, ಇಲ್ಲ ಜೋಗಿ, ರಹಸ್ಯ ಮುಚ್ಚಿಟ್ಟಿರೋದು ಈ ಬಾಗಿಲಿನ ಹಿಂದೆಯೇ, ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೇಳ್ತಾರೆ. ಜೋಗಿ, ಇಲ್ಲ ಶಾಮಣ್ಣ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹೇಳಿ ಜೋಗಿ ಶಾಮಣ್ಣನ ಜೊತೆಗೆ ಹೋಗ್ತಾರೆ. ಶಾಮಣ್ಣ ಮತ್ತು ಜೋಗಿ ಟಾರ್ಚ್ನ ಸಹಾಯದಿಂದ ಆ ನೆಲಮಾಳಿಗೆಯ ಒಳಗೆ ಹೋಗ್ತಾರೆ. ಹೀಗೆ ಒಳಗೆ ಹೋದಾಗ ಅವರಿಗೆ ವಿಚಿತ್ರವಾದ ಯಂತ್ರಗಳು ಮತ್ತು ಕಾಗದಗಳು ಕಂಡುಬರುತ್ತೆ. ಇಲ್ಲಿ ಶಾಮಣ್ಣ ಆ ಕಾಗದ ಪತ್ರಗಳನ್ನ ಟಾರ್ಚ್ ಬೆಳಕಿನಲ್ಲಿ ಓದ್ತಾ ಇರ್ತಾರೆ. ಆಗ ಶಾಮಣ್ಣ ಆಘಾತದಿಂದ, ಛೇ, ಇದೇನಿದು? ಈ ತೋಟದ ಮಾಲೀಕ ಸಾಮಾನ್ಯ ಮನುಷ್ಯನೇ ಅಲ್ಲ. ಈ ಕಾಗದದಲ್ಲಿರುವಂಥ ಹೆಸರುಗಳನ್ನ ನೋಡು, ಈ ಊರಿನ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಸಹಿ ಕೂಡ ಇಲ್ಲಿದೆ. ಇದು ಬರೀ ದಂಧೆಯಲ್ಲ, ಇದೊಂದು ದೊಡ್ಡ ರಾಜಕೀಯ ಪಿತೂರಿ. ಇದನ್ನು ಕೇಳಿದಂಥ ಜೋಗಿ, ಅಯ್ಯೋ, ನಾವು ಇಲ್ಲಿಗೆ ಬಂದು ತಪ್ಪು ಮಾಡಿದ್ದೇವೆ ಅನ್ನಿಸ್ತಾ ಇದೆ. ಹಾಗೆ ಯಾರೋ ಬರುತ್ತಿರೋ ಶಬ್ದ ಕೂಡ ಕೇಳಿಸ್ತಾ ಇದೆ ಇಲ್ಲಿಗೆ. ಈಗ ನಾವೇನು ಮಾಡೋದು ಅಂತ ಹೇಳಿ ಜೋಗಿ ಹೆದರ್ಕೊಂಡು ಶಾಮಣ್ಣನಿಗೆ ಕೇಳ್ತಾರೆ. ಅಷ್ಟರಲ್ಲೇ ಆ ಹೊರಗಡೆಯಿಂದ ಬರುತ್ತಿರುವಂಥ ಸದ್ದು ತುಂಬ ಹತ್ತಿರದಲ್ಲಿ ಕೇಳಿಸೋದ್ರಿಂದ ಏನು ಮಾಡೋದು ಅಂತ ತಿಳಿದೆ ಜೋಗಿ ಶಾಮಣ್ಣನ ಕಡೆಗೆ ನೋಡ್ತಾರೆ. ಆಗ ಶಾಮಣ್ಣ ಬಾಗಿಲು ಬಂದ್ ಮಾಡಿ ಜೋಗಿ ಓಡು ಅಂತ ಹೇಳ್ತಾರೆ. ಅವರು ಹೊರಗಡೆ ಹೋಗಲು ಪ್ರಯತ್ನಿಸ್ತಿರುವಾಗ ಆ ವ್ಯಕ್ತಿಯ ನೆರಳು ಕಾಣಿಸುತ್ತೆ. ಹಾಗಾಗಿ ಶಾಮಣ್ಣ ಮತ್ತು ಜೋಗಿ ಆ ವ್ಯಕ್ತಿಗೆ ತಿಳಿಯದ ಹಾಗೆ ಆ ಬಂಗ್ಲೆಯಿಂದ ಹೊರಗಡೆ ಬಂದು ಒಂದು ಮರದ ಹಿಂದೆ ಅಡಗಿ ಕುಳಿತುಕೊತಾರೆ. ಹಾಗಾದರೆ ಶಾಮಣ್ಣ ಮತ್ತು ಜೋಗಿ ಈಗ ಆ ಅಕ್ರಮ ದಂಧೆಕೋರರ ಕಣ್ಣಿಗೆ ಬಿದ್ದಿದ್ದಾರಾ? ಅವರ ಕೈಯಲ್ಲಿರುವಂಥ ದಾಖಲೆಗಳು ಹೊರ ಬರುತ್ತಾ? ಸಾವಿನ ಅಂಚಿನಲ್ಲಿರುವ ಇವರಿಬ್ಬರ ಮುಂದಿನ ಹಾದಿ ಏನು? ಈ ಸತ್ಯದ ಭೇಟಿಯಲ್ಲಿ ಶಾಮಣ್ಣ ಮತ್ತು ಜೋಗಿ ಗೆಲ್ತಾರಾ ಅಥವಾ ಸೋಲ್ತಾರಾ ಅನ್ನೋದನ್ನು ನಾನು ನಿಮಗೆ ಚಿದಂಬರ ರಹಸ್ಯ ಭಾಗ 4ರಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟೋರಿ ಬೈಟ್ ಕನ್ನಡ.